ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಇವತ್ತು ಏನು ನ್ಯೂಸ್ ಅಂತಂದ್ರೆ ODI ಮ್ಯಾಚ್ ಸ್ಟಾರ್ಟ್ ಆಯ್ತು ರೀ. ಸೊ ಯಾರು ವರ್ಸಸ್ ಯಾವುದೈತಪ್ಪ ಅಂತಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸ್ಟಾರ್ಟ್ ಆಯಿತು. ಸೊ ಯಾರು ಅವ್ರು 11 ಮೆಂಬರ್ಸ್ ಅನ್ನೋ ಕ್ಯೂರಿಯಾಸಿಟಿ ಕೂಡ ನಿಮ್ಗೈತಿ, ಕ್ಯಾಪ್ಟನ್ ಯಾರನ್ನೋ ಕೂಡ ಕ್ಯೂರಿಯಾಸಿಟಿ ನಿಮ್ಗೈತಿ. ಸೊ ನಾನು ಇವತ್ತು ನಿಮ್ಗೆ ರಿವೀಲ್ ಮಾಡ್ತೇನೆ ಏನಪ್ಪ ಅಂತಂತಂದ್ರೆ ಯಾರೆಲ್ಲ ಎಲ್ಲೈತಿ ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ನಾವು ನಾಗ್ಪುರಲ್ಲಿ ಸ್ಟಾರ್ಟ್ ಆಯ್ತು ರೀ ಮ್ಯಾಚ್. ಸೊ ನಾಗ್ಪುರಲ್ಲಿ ಇರೋದ್ರಿಂದ ಪಿಚ್ ಹೇಗೈತಿ ಅನ್ನೋದು ಗೊತ್ತಿಲ್ಲ, ಯಾಕಂತಂದ್ರೆ ಅದು ಹೊಸದಾಗಿರೋ ಪಿಚ್. ಸೊ ಅವರು ಕೂಡ ಪ್ರಾಕ್ಟೀಸ್ ಮಾಡಕತ್ತಾರ. ಸೊ ಆ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರು ಕೂಡ ಚೆನ್ನಾಗಿ ಆಡ್ಬೋದು ಅಂತ ಹೇಳಿ ನಾನು ಅಂದ್ಕೊಂಡೇನಿ. ಸೊ ಇವಾಗ ಏನಪ್ಪ ಅಂತಂದ್ರೆ ಯಾರು ಕ್ಯಾಪ್ಟನ್ ಇಂಡಿಯಾದಲ್ಲಿ ಅಂತಂದ್ರೆ ಶರ್ಮಾ ಅವರ ಕ್ಯಾಪ್ಟನ್ ಇದ್ದಾರೆ ರೀ. ಸೊ ಇನ್ನು 11 ಮೆಂಬರ್ಸ್ ಯಾರ್ಯಾರು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅವ್ರು ಯಾರೆಲ್ಲ ಅಂಥೇಳಿ ನೋಡ್ಕೊಂಡು ಬರೋಣ. ಇವಾಗ ಇಂಡಿಯಾ ಟೀಮ್ ಸ್ಕ್ವಾಡ್ ಹೇಗಿರತ್ತಪ್ಪ ಅಂತಂದ್ರೆ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಯಾರ್ಯಾರು ಅಂಥೇಳಿ. ಶುಭಮ್ ಗಿಲ್ ಅವರು ಕೂಡ ಅದಾರ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ಶಮಿ, ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್ ಇವರೆಲ್ಲ ಇದ್ದಾರೆ ನೋಡ್ರಿ. ಈಗ ಓಪನರ್ ಯಾರಪ್ಪ ಅಂತಂತಂದ್ರೆ ಶುಭಮ್ ಗಿಲ್ ಅವರು ಓಪನರ್, ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ ಕೂಡ ಹೌದು, ವಿರಾಟ್ ಕೊಹ್ಲಿ ಅವರ 1 ಡೌನ್. ಆಮೇಲೆ ಇದ್ರ ಸ್ಪಿನ್ನರ್ಸ್ ಯಾರಲ್ಲ ಅಂಥೇಳಿ ನಿಮ್ಗೆ ಕೇಳಾಕತ್ತೀರಿ, ಆಲ್ರೆಡಿ ಗೊತ್ತಿರ್ತೈತಿ ನಿಮ್ಗೆ. ಸ್ಪಿನ್ನರ್ಸ್ ಯಾರಪ್ಪ ಅಂತಂದ್ರೆ ರವೀಂದ್ರ ಜಡೇಜಾ ಅವರು, ನಮ್ಮಂದ್ರೆ ಕುಲ್ದೀಪ್ ಯಾದವ್ ಅವರು ಕೂಡ ಹೌದು. ಆಮೇಲೆ ಸ್ಪಿನ್ನರ್ಸ್ ಇದ್ದಾರೆ ರೀ. ಆನಂತಂದ್ರೆ ಮತ್ತು ಯಾರಪ್ಪ ರವೀಂದ್ರ ಜಡೇಜಾ ಅವ್ರ ಬಗ್ಗೆ ನಿಮಗೆ ಹೇಳೋ ಮಾತಿಲ್ಲ, 100% ಶ್ಯೂರ್ ಅವ್ರು ಆಡ್ತಾರೆ. ಆನಂತಂದ್ರೆ ಫಾಸ್ಟ್ ಬೌಲರ್ ಬಗ್ಗೆ ಹಾರ್ದಿಕ್ ಪಾಂಡ್ಯ ಅವ್ರು ಕೂಡ ಫಾಸ್ಟ್ ಬೌಲರ್. ಆಮೇಲೆ ಶಮಿ ಅವ್ರು ಕೂಡ ಹೌದು. ಆಮೇಲೆ ಹರ್ಷಿತ್ ರಾಣಾ ಇವ್ರು ಕೂಡ ಫಾಸ್ಟ್ ಬೌಲರ್ಸ್. ಆಮೇಲೆ ಇವ್ರದ್ರೊಳಗೆ ಕಂಪ್ಯಾರಿಸನ್ ಇಂಗ್ಲೆಂಡ್ ಮತ್ತು ಇಂಡಿಯಾದವ್ರು ಇವ್ರದ್ರೊಳಗೆ ಕಂಪ್ಯಾರಿಸನ್ ಮಾಡ್ತಾ ಹೋದ್ವಿ ಅಂದ್ರೆ ಅದ್ರೊಳಗೆ ನಮ್ದ್ರೊಳಗೆ 8 ಜನ ಬ್ಯಾಟಿಂಗ್ ಎಬಿಲಿಟಿ ಐತ್ರಿ. 8 ಜನಕ್ಕೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ 8 ಮೆಂಬರ್ಸಿಗೆ ಎಬಿಲಿಟಿ ಐತಿ. ಆಮೇಲೆ ಅವ್ರದ್ರೊಳಗೆ 7 ಮೆಂಬರ್ಸಿಗೆ ಎಬಿಲಿಟಿ ಐತಿ. ಆಮೇಲೆ ಜಾಕೋ ಬೇತಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಇವಾಗ ಬಂದಿರೋದ್ರಿಂದ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ಬ್ರೆಂಡನ್ ಕ್ರೇಜ್ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಇವಾಗ ಅವ್ರದ್ದು ಹೇಗೈತಿ ಟೀಮ್ ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ. ಈಗ ನಾ ಹೇಳಿರೋದ್ರಿಂದ ಇವರೆಲ್ಲ ಯಾರ್ಯಾರಿದ್ದಾರೆ ಅಂತ ಇಂಡಿಯಾ ಟೀಮ್ ಹೇಳಿದೆ. ಇವಾಗ ಇಂಗ್ಲೆಂಡ್ ಟೀಮ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಂಗ್ಲೆಂಡ್ ಟೀಮಲ್ಲಿ ಅಂತಂದ್ರೆ ಇವ್ರಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಐತ್ರಿ ಇಂಗ್ಲೆಂಡ್ದವರಿಗೆ. ಸೊ ನೋಡೋಣ, ನಮ್ಮಲ್ಲಿ 8 ಜನ ಇದ್ದಾರೆ, ಇವರಲ್ಲಿ 7 ಜನ ಇದ್ದಾರೆ. ಮತ್ತು ನಮ್ಮಲ್ಲಿ ಸ್ಪಿನ್ನರ್ಸ್ ಕೂಡ ಮಸ್ತ್ ಇದ್ದಾರೆ ರೀ. ಇವ್ರದ್ರೊಳಗೆ ಯಾರ್ಯಾರು ಇದ್ದಾರೆ ನೋಡ್ಕೊಂಡು ಬರೋಣ. ಬೆನ್ ಡೆಕೆಟ್ ಅವ್ರಿದ್ದಾರೆ, ಫಿಲ್ ಸಾಲ್ಟ್ ಅವ್ರಿದ್ದಾರೆ, ಜೋ ರೂಟ್ ಅವ್ರಿದ್ದಾರೆ, ಹ್ಯಾರಿ ಬ್ರೂಕ್, ಜೋಶ್ ಬಟ್ಲರ್, ಲೀಮ್ ಲಿವಿಂಗ್ಸ್ಟನ್, ಜಾಕೆ ಬೇತೆಲ್, ಬ್ರೆಂಡನ್ ಕೇಸ್. ಆನಂತಂದ್ರೆ ಮತ್ತು ಯಾರಪ್ಪ ಅಂದ್ರೆ ಚೋಪ್ರಾ, ಆರ್ಚರ್ ಅವರ, ಆದಿಲ್ ರಶೀದ್, ಆಮೇಲೆ ಜಾಕಬ್ ಮೊಹಮ್ಮದ್ ಇವ್ರಿದ್ದಾರೆ ನೋಡ್ರಿ. ಇವ್ರದ್ರೊಳಗೂ ಓಪನರ್ ಯಾರಪ್ಪ ಅಂತಂದ್ರೆ ಬೆನ್ ಡೆಕೆಟ್ ಅವರು ಓಪನರ್. ಆನಂತರ ಮತ್ತು ಯಾರ ಬ್ಯಾಟ್ಸ್ಮನ್ ಜೋ ರೂಟ್ ಅವರು 1 ಡೌನಲ್ಲಿ ಬರ್ತಾರೆ ರೀ ಅವರು. ಹ್ಯಾರಿಕ್ ಬ್ರೋಕ ಆಲ್ರೌಂಡರ್ ಅವರು ಕೂಡ. ಆಮೇಲೆ ಲೀಮ್ ಲಿವಿಂಗ್ಸ್ಟನ್ ಅವ್ರು ಕೂಡ ಫಿನಿಶಿಂಗ್ ಅವ್ರ ಕಡೆಯಿಂದ ಆಗ್ತದೆ. ಆನಂತರ ಜಾಕೋ ಬೇತಲ್ ಅವರು ಕೂಡ ಆಲ್ರೌಂಡರ್. ಚೋಪ್ರಾ ಆರ್ಚರ್ ಅವರು ಕೂಡ ಫಾಸ್ಟ್ ಬೌಲರ್ ಅಂತಂದ್ರೆ 150 to 152 ಕಿಲೋಮೀಟರ್ ಅವರು ಕೂಡ ಸ್ಪೀಡ್ ಐತ್ರಿ ಅವ್ರದ್ದು. ಆದಿಲ್ ರಶೀದ್ ಅವ್ರ ಸ್ಪಿನ್ನರ್. ಆಮೇಲೆ ಜಾಕೆಬ್ ಮೊಹಮ್ಮದ್ ಅವ್ರು ಕೂಡ ಫಾಸ್ಟ್ ಬೌಲರ್. ಯಾರ್ಯಾರಿದಾರ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ನಾಳೆ ಮ್ಯಾಚ್ ನೋಡೋಣ. ಕಾನ್ಫಿಡೆಂಟ್ ಕೂಡ ಐತಿ ನಾವು ಗೆಲ್ತೇವೆ ಅಂತ ಹೇಳಿ. ನೋಡ್ಕೊಂಡು ಬರೋಣ್ರಿ. ಥ್ಯಾಂಕ್ ಯು ಸೋ ಮಚ್.